ಸರ್, ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ, ಇದರಲ್ಲಿ ಕನ್ನಡ ಬಾವುಟ ಅಥವಾ ಭಾರತದ ತ್ರಿವರ್ಣ ಧ್ವಜನ ಹಾರಿಸಲಿಕ್ಕೆ ಪರ್ಮಿಷನ್ ತಗೊಂಡಿರೋದು, ಅದರ ಮುಚ್ಚಳಿಕೆ ಸಮೇತ ಇದೆ. ಈಗ ಹನುಮ ಧ್ವಜ ಎಲ್ಲಿಂದ ಬಂತು? ಈಗ ಇದು ಸಮಜಾಯಿಷಿಗಳವರು ಎಷ್ಟೇ ಕೊಟ್ಕೋಬೋದು. ನಾವು ಕೊಟ್ಟಿದ್ದೆ ತ್ರಿವರ್ಣ ಧ್ವಜವನ್ನು ಹಾರಿಸ್ಲಿಕ್ಕೆ, ಕನ್ನಡ ಬಾವುಟ ಹಾರಿಸ್ಲಿಕ್ಕೆ ಅಂತ ಹೇಳಿ. ಇದು 27/11/2023ರಿಂದ ಪಂಚಾಯತಿ ಮುಂದೆ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಅಲ್ಲಿಂದ ಇದು ನಡೆದಿರ್ತಕ್ಕಂಥ ಘಟನೆ ಇದು. ಈಗ ಮೊನ್ನೆ ಪರ್ಮಿಷನ್ ಕೊಟ್ಟಿದ್ದಲ್ಲ, ಇದು ಅನುಮತಿ ಏನಂತ ಹೇಳಿ ಹೇಳ್ತಾ ಇದ್ದಾರೆ. ಅವರು 27/11ರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆ ಪಂಚಾಯತಿಲಾದಂಥ ಮೀಟಿಂಗ್ನಲ್ಲಿ ಯಾರೋ ಪಾಪ ಯೋಗೇಶ್ ಅಂತಲೂ ಯಾರೋ ರೈತ ಹನುಮಾನ್ ಧ್ವಜವನ್ನು ಹಾರಿಸ್ತಕ್ಕಂಥದ್ದಕ್ಕೆ ಪರ್ಮಿಷನ್ ಕೊಡಿ ಅಂತಲೇ ಕೇಳಿರೋದು. ಧ್ವಜಸ್ತಂಭ ಮಾಡಲಿಕ್ಕೆ, ಅರ್ಜುನ ಸ್ತಂಭ ಮಾಡಲಿಕ್ಕೆ ಅಂತಲೇ ಪರ್ಮಿಷನ್ ಕೇಳಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ ಪಂಚಾಯತಿಲಿ. ಇನ್ನೊಂದು ಶ್ರೀರಾಮನ ಭಜನಾ ಟ್ರಸ್ಟ್ ಏನಿದೆ, ಅವ್ರು ಕೊಟ್ಟಿರೋದು ಧ್ವಜಸ್ತಂಭ ಅಂತ ಹೇಳಿ, ಧ್ವಜಸ್ತಂಭಕ್ಕೆ ಪರ್ಮಿಷನ್ ಕೊಡಿ ಅಂತ. ಅಲ್ಲಿ 35 ವರ್ಷದಿಂದ ಧ್ವಜಸ್ತಂಭ ಇದೆ, ಅದು ಹಾಳಾಗಿದೆ ಅಂತೇಳಿ ಹೊಸದಾಗಿ ಕಟ್ಟಬೇಕು ಅಂತೇಳಿ ಊರಿನ ಗ್ರಾಮಸ್ಥರೇ 7-8 ಲಕ್ಷ ಹಣ ಸಂಗ್ರಹ ಮಾಡಿ ಕಟ್ಕೊಂಡಿದ್ದಾರೆ. 20ನೇ ತಾರೀಕು ಧ್ವಜಸ್ತಂಭ ಪ್ರಾರಂಭ ಮಾಡಿದ್ದಾರೆ. ಧ್ವಜಸ್ತಂಭ ಸ್ಥಾಪನೆ ಮಾಡಿದಾಗ ಹನುಮಾನ್ ಧ್ವಜವನ್ನೇ ಹಾರಿಸ್ಕೊಂಡಿದ್ದಾರೆ. 27ನೇ ತಾರೀಕು ಗಣರಾಜ್ಯೋತ್ಸವದ 26ನೇ ತಾರೀಕು ಗಣರಾಜ್ಯೋತ್ಸವಕ್ಕೆ ಯಾವ ಒಂದು ಭಾರತ ದೇಶದ ಧ್ವಜ ಹಾರಿಸಿದ್ರು, ಸಂಜೆ ತೆಗೆದ್ರು ಮತ್ತು ಹನುಮಾನ್ ಧ್ವಜವನ್ನೇ ಹಾಕ್ಕೊಂಡಿದ್ದಾರೆ. ಅವರು ಊರಿನಲ್ಲಿ ಮಾಡ್ಕೊಂಡಿರೋದು, ಇಲ್ಲಿ ಯಾವುದೋ ರಾಜಕೀಯ ಪಕ್ಷಗಳೋ ಸಂಘಟನೆಗಳೋ ಮಾಡ್ಕೊಂಡಿರೋದಲ್ಲ, ಊರನ್ನ ಅಲ್ಲಿಯ ಪ್ರಜೆಗಳು ಮಾಡ್ಕೊಂಡಿದ್ದಾರೆ. ಅದನ್ನು ಇವತ್ತು 27ನೇ ತಾರೀಕು ನೀವು ಹೋಗಿ 3 ಗಂಟೆ ರಾತ್ರಿಯಲ್ಲಿ ಅದನ್ನು ಇಳಿಸ್ಲಿಕ್ಕೆ ಯಾಕೆ ಹೋಗಬೇಕಾಗಿತ್ತು? ಯಾರು ಕಳಿಸಿದ್ರು, ಡೈರೆಕ್ಷನ್ ಕೊಟ್ಟರು? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.